ಪ್ರಜ್ಞಾದೀಪ ಲರ್ನಿಂಗ್ ಸೆಂಟರ್. Hello Sachin, good evening. ಗುಡ್ ಈವ್ನಿಂಗ್. ಯಾವ ವರ್ಕ್ ಶೀಟ್ ಇಟ್ಕೊಂಡಿದ್ಯಾ ಪಕ್ಕಂದ? ಸಚಿನ್, ಯಾವ ವರ್ಕ್ ಶೀಟ್ ಇದೆ? ಎಸ್ ಸರ್. ಯಾವ ವರ್ಕ್ ಶೀಟ್ ಇದೆ? ಇದು ಕ್ವಾಡ್ರಾಟಿಕ್ ಸರ್, ಕ್ವಾಡ್ರಾಟಿಕ್ ಈಕ್ವೇಶನ್ ಮತ್ತೆ ಎಪಿ ಇದು ಸರ್. ವೆರಿ ಗುಡ್. ಎಪಿ ತಂದಿದ್ದೀರಾ ಇಲ್ಲಿ? ತಂದಿದ್ದೀರಾ ಅಂತ ತೋರಿಸ್ತೀನಿ. ಕ್ವಶನ್ ನೆಟ್ಗೆ ಅರ್ಥ ಮಾಡ್ಕೊಳ್ಳಿ. ಫಸ್ಟ್ ಸ್ಟಾರ್ಟ್ ಮಾಡೋಣ. ಕ್ವಾಡ್ರಾಟಿಕ್ ಈಕ್ವೇಶನ್ಸ್, ವಿ ವಿಲ್ ಕಂಟಿನ್ಯೂ. ರೆಡಿ? Get ready with quadratic equations. Quickly revise, recall. Yesterday ಮಾಡಿರೋ distance, speed and time problem ನೋಡ್ಕೊಳ್ಳಿ. ನೆನ್ನೆ ಮಾಡಿಸಿದ್ದ ಸ್ಪೀಡ್, ಡಿಸ್ಟೆನ್ಸ್ ಅಂಡ್ ಟೈಮ್. ಅದೇ ಟ್ರೈನ್ ಪ್ರಾಬ್ಲಮ್ ಮಾಡಿದ್ವಲ್ಲ. ಸ್ಟಾರ್ಟ್ ಮಾಡೋಣ. Okay, Sangavi, can you read the question? ಎಷ್ಟನೇ ಕ್ವಶನ್ ಮಾಡ್ಬೇಕಿತ್ತು? 11th question, page number 22. 11 2s are 22. ಕರೆಕ್ಟ್ ಆಗಿದೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಡಿಗ್ರಿ 2. ಸಂಗವಿ ಓದ್ತೀಯಮ್ಮ ಕ್ವಶನ್? Yes, sir. Manu and Aiza are competing in a 60-kilometer cycling race. Aiza's average speed is... One second. We will go sentence by sentence. Sangvi, wait. See, Manu and Aiza are competing a cycle race. Correct? See, first students, ಏನ್ ಅಟೆನ್ಷನ್ ಗ್ರಾಬ್ ಆಗ್ಬೇಕು ಅಂದ್ರೆ, is it the distance between 2 points they have given? See, ನೆನ್ನೆ ಒಂದು ಟ್ರೈನ್ ಪ್ರಾಬ್ಲಮ್ ಮಾಡಿದ್ವಿ. ಅದೆಷ್ಟೋ ಡಿಸ್ಟೆನ್ಸ್ ಇತ್ತು ಬಿಟ್ವೀನ್ 2. ಇದು ಅದೇ. ಸಿ ಫಸ್ಟ್ ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಮನುವಾರ ಓಡಿಸ್ಲಿ, ಸ್ಕಂದಾರ ಓಡಿಸ್ಲಿ, ಯಾರ ಓಡಿಸ್ಲಿ, ನಮ್ಗೇನಲ್ವಾ. ಸ್ಕಂದ ಓಡಿಸೋದನ್ನ ನಾವು ನೋಡೋದಾಗ್ಲಿ, ಅದು ಬೇರೆ. That is not a matter. What does matter? They have given the 2 end points. What is the distance between those 2 end points? 60 kilometer. And they have varied the speed. Varied the speed ಯಾರ್ಯಾರು? ಒಬ್ಬ ಮನು, ಇನ್ನೊಬ್ಬ ಐಜಾ ಅಂತ ಇದ್ದಾರೆ. ಫಸ್ಟ್ ಓಕೆ, ಕಂಟಿನ್ಯೂ. Aiza's average speed is 10 kilometers per hour, greater than Manu's average speed, and she finished the race in hours less than Manu. Obviously ಅಲ್ವಾ. ಯಾರು ಗೆದ್ರು ಅಂತ ಕ್ವಶನ್ ಕೇಳಿಲ್ಲ. ಇದು ಚಿಕ್ಕ ಮಕ್ಳು ತರ. ಒಬ್ಬ ಸ್ಲೋ ಸೈಕಲ್ ಓಡಿಸ್ತಿದ್ದಂತೆ, ಇನ್ನೊಬ್ಬ ಸ್ಪೀಡ್ ಆಗಿ ಹೋಗ್ತಿದ್ದಂತೆ. ಯಾರು ಗೆದ್ರು? ಆಯ್ತಾ ಅಂತ ಕ್ವಶನ್ ಅಲ್ಲ. 10th ಸ್ಟ್ಯಾಂಡರ್ಡ್ ಲೆವೆಲ್ ಅಲ್ಲಿ ಇದೀವಿ. ಫೈಂಡ್ ದ ಟೈಮ್ ಟೇಕನ್. ಪ್ಲೀಸ್ ರೀಡ್ ದ ಕ್ವಶನ್ ಸ್ಟೂಡೆಂಟ್ಸ್. ಏನ್ ಕೇಳಿದಾರೆ? ಫೈಂಡ್ ದ ಟೈಮ್ ಟೇಕನ್ ಟು ಫಿನಿಶ್ ದ ರೇಸ್ ಅಂತ ಕೊಟ್ಟಿದ್ದಾರೆ. ಯೂಶಲಿ ಏನ್ ಕೊಡ್ತಿದ್ರು? ಸ್ಪೀಡ್ ಕೊಡ್ತಿದ್ರು. ಬಟ್ ಇಲ್ಲೇನ್ ಕೇಳಿದಾರೆ? ಟೈಮ್, ಡಿಸ್ಟೆನ್ಸ್ ಕೊಟ್ಟಿದ್ದಾರೆ. ಕರೆಕ್ಟಾ? ಬಟ್ ಸ್ಟೂಡೆಂಟ್ಸ್, ಟೈಮ್ ನ ಡೈರೆಕ್ಟ್ ನಾವು ಕ್ಯಾಲ್ಕುಲೇಟ್ ಮಾಡಕ್ಕಾಗಲ್ಲ. ನಾನು ಯಾಕೆ ಕ್ವಿಕ್ ಆಗಿ ಕ್ಲಾಸ್ ಸ್ಟಾರ್ಟ್ ಗಿಂತ ಮುಂಚೆ ನೆನ್ನೆ ಮಾಡಿದ ಒಂದ್ಸಲಿ ನೋಡ್ಕೊಳ್ಳಿ ಅಂದ್ರೆ, ಅಲ್ಲೊಂದು ಟೇಬಲ್ ಹಾಕ್ತಿವಿ. ಕರೆಕ್ಟಾ? ಏನ್ ಟೇಬಲ್ ಹಾಕ್ತಿವಿ? ವಿ ವಿಲ್ ಪುಟ್ ದ ಟೇಬಲ್ ಲೈಕ್ ಡಿಸ್ಟೆನ್ಸ್, ಆಮೇಲೆ ಸ್ಪೀಡ್, ಆಮೇಲೆ ಟೈಮ್. ಇಲ್ಲಿ ಇಬ್ರಿದ್ದಾರೆ, ಮನು ಮತ್ತೆ ಐಜಾ. Okay, what is the distance covered by these two people? 60 kilometers. This will not change, right? What is the speed of Manu? I mean the cycle.
x ಅಂತ ಅನ್ಕೊಳ್ಳೋಣ, ಗೊತ್ತಿಲ್ಲ. Obviously students, the speed of the Isa that she is cycling is 10 km per hour more than Manu. ಅದ್ ಕೊಟ್ಟಿದಾರಾ? Did you understand this? Everyone? Yes, sir. Now students, what is the time taken by Manu then? It is distance by speed, and this is distance by speed. So can we put a table? Can we put a table like this? Of course, ನಾವು ಯೂನಿಟ್ ಕ್ಯಾಲ್ಕುಲೇಟ್ ಮಾಡಬೇಕು. ಅವ್ರು ಕೇಳಿರೋದೇನೋ, ಫೈಂಡ್ ದ ಟೈಮ್ ಟೇಕನ್ ಬೈ ಮನು ಟು ಕಂಪ್ಲೀಟ್ ದ ರೇಸ್. ಅಂದ್ರೆ ಇದನ್ನ ಕ್ಯಾಲ್ಕುಲೇಟ್ ಮಾಡ್ಬೇಕು ನಾವು. ವಾಟ್ ಇಸ್ ದ ಟೈಮ್ ಟೇಕನ್ ಬೈ ಮನು ಟು ಕಂಪ್ಲೀಟ್ ದ ರೇಸ್? 60/x. ಅಂದ್ರೆ x ಹುಡುಕಿದ್ರೆ ಮುಗೀತಾ? ಅಂದ್ರೆ ನಿನ್ನೆ ಪ್ರಾಬ್ಲಮ್ ಅಲ್ಲಿ ಬರೀ ಸ್ಪೀಡ್ ಹುಡುಕಿದ್ವಿ, ಇವತ್ ಪ್ರಾಬ್ಲಮ್ ಅಲ್ಲಿ ಸ್ಪೀಡ್ ಮತ್ತೆ ಟೈಮ್. ಅಂದ್ರೆ ವಿ ಆರ್ ಗೋಯಿಂಗ್ ಫಾರ್ ಅನ್ ಎಕ್ಸ್ಟೆನ್ಷನ್. ಬಟ್ ಇಲ್ಲಿ ಬೈ 1 get 3 ಫ್ರೀ ಆಫರ್ ಇದೆ. ಏನೋ ಮನುದು ಸ್ಪೀಡ್ ಗೊತ್ತಾದ್ರೆ ಐಸಾ ಓಡಿಸ್ತಿದ್ದ ಸ್ಪೀಡ್ ಗೊತ್ತಾಗತ್ತಾ? ಮನು ಫಿನಿಶ್ ಮಾಡಿ ಟೈಮು ಗೊತ್ತಾಗತ್ತಾ? ಐಸಾ ಫಿನಿಶ್ ಮಾಡಿ ಟೈಮು ಗೊತ್ತಾಗತ್ತಾ? ಬಟ್ ಅವ್ರು ಕೇಳಿರೋದು ಇದು ಮಾತ್ರ. Shall we do that? Yesterday also I said a common sense ಒಂದು ಕ್ವಶನ್ ಹೇಳಿದೆ. ಏನು, ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಇದು ಟೈಮ್ ಕರೆಕ್ಟಾ? ಐ ಕಾಲ್ ದಿಸ್ as T1 and this is also one time and this is T2. T1 ಜಾಸ್ತಿನಾ T2 ಜಾಸ್ತಿನಾ? Don't get confused. Don't get confused. T1 ಜಾಸ್ತಿನಾ T2 ಜಾಸ್ತಿನಾ? See, everyone should participate when I ask the question. Sir, Bhuvan, T1. Jayant, Avanish, ಇಲ್ಲೋ Sir, ಅಷ್ಟೇ. T1 ಸ್ಕಂದ, ಹರಿತಾ, is more, ನಕ್ಷತ್ರ. Sir, T1, time 1. ಟೈಮ್ 1 ಜಾಸ್ತಿ ಹಿಡಿಯತ್ತೆ ತಾನೆ? ಯಾಕೆ ಟೈಮ್ 1 ಜಾಸ್ತಿ ಹಿಡಿಯತ್ತೆ? ಮನುದ ಸ್ಪೀಡ್ ಕಡಿಮೆ ಇದೆ ತಾನೆ? ಸೊ ಕ್ಯಾನ್ ಐ ಟೆಲ್ ದಟ್ ಟೈಮ್ 1 is greater than time 2? Did you see? ನಾನು ರೆಡ್ ಅಲ್ಲಿ ಬರೀತಾ ಇರೋದು ಕಾಮನ್ ಸೆನ್ಸ್. ನೆನ್ನೆ ಪ್ರಾಬ್ಲಮ್ ಹಿಂಗೆ ಹೇಳ್ಕೊಟ್ಟಿದ್ದೆ. ಈಗ ಸ್ಟೂಡೆಂಟ್ಸ್ ಇವ್ರು ಜಾಸ್ತಿ ಇದಾರೆ ಅಂದ್ರೆ ನಾನು ಈಕ್ವಲ್ ಮಾಡಬೇಕು. ದಿಸ್ ಇಸ್ ದ ಕಾನ್ಸೆಪ್ಟ್. T1 ನ T2 ಗೆ ಈಕ್ವಲ್ ಮಾಡಬೇಕು ಅಂದ್ರೆ ವೇರ್ ಐ ಹ್ಯಾವ್ ಟು ಆಡ್? T1 ಗೆ ಆಡ್ ಮಾಡ್ಬೇಕಾ T2 ಗೆ ಆಡ್ ಮಾಡ್ಬೇಕಾ? T2 ಗೆ ಆಡ್ ಮಾಡ್ಬೇಕು, ಕರೆಕ್ಟಾ? ಇಲ್ಲಿ 10 ಇರತ್ತೆ, ಇಲ್ಲಿ 8 ಇರತ್ತೆ. 8 ಗೆ 2 ಆಡ್ ಮಾಡ್ತೀರಾ, 10 ಗೆ 2 ಆಡ್ ಮಾಡ್ತೀರಾ? 8 ಗೆ. ಇವ್ರು ಆಲ್ರೆಡಿ ಜಾಸ್ತಿ ಇರ್ತಾನೆ. ನಾನು ಇವ್ರನ್ನ ಐ ಹ್ಯಾವ್ ಟು ಈಕ್ವೇಟ್ ದೆಮ್ ಟು ದಿಸ್. When I want to equate, I have to put some values for T2. Is it correct? But how much I have to add? Question ಅಲ್ಲಿ ಕೊಟ್ಟಿದ್ದಾರೆ ನೋಡಿ. ಎಷ್ಟು ಅವರ್ ಬೇಗ ಮುಗಿಸಿದ್ರು? ಟೈಮ್ ಕೊಟ್ಟಿಲ್ವಾ? ಏನಂತ ಹೇಳ್ತಿದ್ದಾರೆ? She finished. Who? She. Isa finished the race in hours less than Manu. In hours ಅಂದ್ರೆ ಎಷ್ಟು? 60 minutes. ಅಂದ್ರೆ 1 hour ಅಲ್ಲಿ ಮುಗಿಸಿದ್ದಾರೆ. ಅಂದ್ರೆ ಕರೆಕ್ಟ್ ಇದು? Is it the Sir, given can't statement? we subtract from T1? Sorry? Sir, instead of adding, can we subtract from T1? Both are same. See, ನಾನು ನಿನ್ನೆ ಅದಕ್ಕೆ ಹೇಳಿದ್ದು, ನೀವು ಹಂಗೂ ಬರೀಬಹುದು, ಹಿಂಗೂ ಬರೀಬಹುದು, ಬಟ್ ಆಲ್ವೇಸ್ ರಿಮೆಂಬರ್ ದಿಸ್ ಲಾಜಿಕ್ ಅಂತ ಹೇಳಿದೆ. ಯಾಕೆಂದ್ರೆ ಈಗ ನೀವು ಸಬ್ಟ್ರಾಕ್ಟ್ ಮಾಡ್ಬೇಕು ಅಂದಾಗ ಏನಾಗತ್ತೆ, ಬೈ ಚಾನ್ಸ್ ಏನಾದ್ರೂ ನೀವು ಈ ತರ ಬರೆದು ಬಿಟ್ರೆ Sir, we can't hear your voice. Sir, I think you're muted. And now am I audible? Yes, sir. Yes, sir. Yes, sir. Second.
Okay, now can you hear me? So students, I usually won't recommend subtraction. ಅದೇ ಇನ್ ಅವರ್ಸ್ ಅಂದ್ರೆ 1 hour ಲೆಕ್ಕ. ಈಗ ಐ ಕಮ್ ಇನ್ ಅವರ್ ಅಂತ ಅಂದ್ರೆ ಇಟ್ ಮೀನ್ಸ್ ಐ ಕಮ್ ಇನ್ 1 hour. ಅದು ಇಂಗ್ಲಿಷ್. It's an English statement. Is it clear? Okay, now what we will do, we will write that. How I will write? 60 by x is equal to, correct? 60 by x is equal to 60 by x plus 10 plus 1. Now before taking the LCM, students, is this correct? Minus 60 by x plus 10. If you remember yesterday, we did quite silly mistake while we were doing it. So we will do it carefully now. So 60 ಕಾಮನ್ ಆದ್ರೂ ತಗೋಬಹುದು ಅಥವಾ 60 ಹಾಗೆ ಇಟ್ಕೊಂಡು LCM ತಗೋಬಹುದು. 60 ಹಂಗೆ ಇಟ್ಕೊಂಡು LCM ತಗೊಳ್ಳೋಣ. 60 ಹಂಗೆ ಇಟ್ಕೊಂಡು LCM ತಗೊಂಡ್ರೆ ಏನಾಗುತ್ತೆ? 60 into x plus 10 minus 60x divided by x into x plus 10 is equal to 1. Will you agree? See, I have not changed 60. 60 ಗೆ x plus 10 multiply ಮಾಡಿ minus x ಗೆ 60 multiply ಮಾಡಿ divided by x into x plus 10. Numerator simplification ಏನಾಗುತ್ತೆ? 60x plus 600 minus 60x is equal to x square plus 10x. Is it x square plus 10x? Denominator multiply ಮಾಡಿ ಬರುತ್ತಾ? ಬಂತು ತಾನೆ? ಈಗ minus 60x plus 60x cancel ಮಾಡಿದ್ರೆ you get the quadratic equation x square plus 10x minus 600 is equal to 0. Correct? X squared minus 10x minus 600 is equal to 0. Any doubt till here? Okay, ಈಗ sum 10 ಬರಬೇಕು, sum 10 ಬರಬೇಕು, product minus 600 ಬರಬೇಕು. Which two numbers? Sir, plus 30 minus 20, sir. ಆಗದಾ? Plus 30 minus 20. First two terms are common. X. Next two terms are minus 20. Right? Therefore, x plus 30 into x minus 20 is equal to 0. So x is equal to minus 30 and x is equal to 20. Among these two, which one is preferred? 20. ಯಾಕೆ? x time or speed? Speed. But students, please see, we have not completed the question. Why? Question ಅಲ್ಲಿ ಏನಿದೆ? Find the time taken by the Manu to complete the race. ನಾವೇನ್ ಮಾಡಿದೀವಿ? ಸ್ಪೀಡ್ ಹುಡುಕಿ ಕೂತಿದೀವಿ. ಕರೆಕ್ಟಾ? ಸ್ಪೀಡ್ ಹುಡುಕ್ಬಿಟ್ಟು ಸುಮ್ಮನೆ ಇದೀವಿ. ಈಗ ಏನ್ ಮಾಡಬೇಕು? ಟೈಮ್ ಹುಡುಕ್ಬೇಕು. ಸೊ ಎಷ್ಟು ಟೈಮ್ ತಗೊಂಡ್ರು? What's the time taken by Manu? ಈ ಟೇಬಲ್ ನೋಡಿ ಆನ್ಸರ್ ಮಾಡಬಹುದು. Shall I go to the previous slide? Shall I go to the previous slide? See,
What is this x? 20. So Manu is going at the speed of 20 kilometer per hour. Obviously, Isa is going at the speed of 30 kilometer per hour. Correct? Therefore, the time taken by Manu to cover a distance of 60 kilometer at the speed of 20 kilometer per hour is 3 hours. Correct? Yak 3 hours? 60 by 20 ಎಷ್ಟು? 3 hours ತಾನೆ. ನೀವೇ ಯೋಚನೆ ಮಾಡ್ರಪ್ಪ, 60 ಕಿಲೋಮೀಟರ್ಸ್ ಟ್ರಾವೆಲ್ ಮಾಡ್ಬೇಕು ನಾನು ಯೂನಿಫಾರ್ಮ್ ಸ್ಪೀಡ್ ಅಲ್ಲಿ. ಸೊ 1 ಅವರ್ಗೆ ಎಷ್ಟು ಕಿಲೋಮೀಟರ್ ಹೋಗ್ತೀನಿ ನಾನು? 20. ಸೊ 60 ಕಿಲೋಮೀಟರ್ ರೀಚ್ ಆಗಕ್ಕೆ ಎಷ್ಟು ಡಿಸ್ಟೆನ್ಸ್, ಎಷ್ಟು ಟೈಮ್ ತಗೊಳುತ್ತೆ? 3 hours. ಅದೇ ಇವು ಸ್ಪೀಡ್ ಏನಾಗಿದೆ ಐಸಾ ಅವ್ರದ್ದು ಮನು ಅವ್ರಿಗಿಂತ ಜಾಸ್ತಿ ಇದೆ. ಎಷ್ಟು ಜಾಸ್ತಿ ಇದೆ? 10 ಕಿಲೋಮೀಟರ್ ಪರ್ ಅವರ್ ಜಾಸ್ತಿ ಇದೆ. ಸೊ ಮನು ಅವ್ರು 20 ಓಡಿಸ್ತಾ ಇದ್ದಾರೆ, ಐಸಾ ಅವರು 30 ಹೋಗ್ತಾ ಇದ್ದಾರೆ. ಸೊ ವಾಟ್ ಇಸ್ ದ ಟೈಮ್ ಟೇಕನ್ ಬೈ ಐಸಾ? 2 hours. ಯಾರು 1 hour ಕಡಿಮೆ? Isa. Isa is 1 hour less than the time taken by the Manu to cover the race. Correct? Ade sentence kottidralli nodi English alli. She took 1 hour less. Did you understand? Ee table artha aita complete madake loop. So eega neev en conclusion baritira? Therefore the time taken by Manu to complete the race is 60 by 20, that is equal to 3 hours. Students, you have to complete. I am not writing. Actually, ನಾನು ಇಲ್ಲಿ ಲೆಕ್ಕದಾಗೆ ಸ್ಟೂಡೆಂಟ್ಸ್ ಬೈ 1 get 3 free offer. ಏನೇನೋ ಸ್ಪೀಡ್ ಆಫ್ ದ ಮನು ಇಸ್ 20 kilometer per hour. Speed of the Isa is 30 kilometer per hour. Time taken by Manu to complete the race is 3 hours. Time taken by Isa to complete the race is 2 hours. ನಾವು ಕ್ಲಾಸ್ ಅಲ್ಲಿ ಕಲಿಬೇಕಾದ್ರೆ ಅಥವಾ ಮನೆಯಲ್ಲಿ ರಿವಿಷನ್ ಮಾಡ್ಬೇಕಾದ್ರೆ ಎಲ್ಲಾ ತರ ಯೋಚನೆ ಮಾಡ್ಬೇಕು. ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರ ಅದನ್ನ ಬರೀ. Is that clear? ಎಸ್, ಈ ಕಡೆ ಆನ್ಲೈನ್ ಸ್ಟೂಡೆಂಟ್ಸ್ ಪ್ರಿಯಾ ಅರ್ಥ ಆಯ್ತಾ? ಎಸ್ ಸರ್. ಭುವನ್ Yes, sir. ಬರೀತಾ ಇದ್ದೀರಾ Yes, ಎಲ್ಲ? sir. Yes, Can I sir. just quickly see how you are writing? Turn on the camera and set. Conclusion ಬರ್ದ್ರಾ ಎಲ್ಲ? Conclusion. Students, please read the question. The time taken by ಅಂತಿರೋದು. Okay, next question ಹೋಗೋಕ್ಕಿಂತ ಮುಂಚೆ ಒಂದು ಕಾನ್ಸೆಪ್ಟ್ ಹೇಳ್ತೀನಿ, ರೀಕಾಲ್ ಮಾಡ್ಕೊಳ್ಳಿ. ಓಕೆ, ಇದು ಒಂಥರ ಅಮೌಂಟ್ ಆಫ್ ವರ್ಕ್ ತರ. ವರ್ಕ್ ಪ್ರಾಬ್ಲಮ್ ಮಾಡಿದೀವಿ ಅಲ್ಲ, ಯಾವ ಚಾಪ್ಟರ್ ಅಲ್ಲಿ? ಪೇರ್ ಆಫ್ ಲೀನಿಯರ್ ಈಕ್ವೇಷನ್ಸ್ ಅಲ್ಲಿ ವರ್ಕ್ ಮಾಡಿದೀವಿ. ಅವಾಗ ಇಫ್ ಯು ರಿಮೆಂಬರ್ ಐಡ್ ಗಿವನ್ ಒನ್ ಎಕ್ಸಾಂಪಲ್. ಏನ್ ಎಕ್ಸಾಂಪಲ್ ಕೊಟ್ಟಿದ್ದೆ ಅಂದ್ರೆ ನಂಬರ್ ಆಫ್ ಪೇಜಸ್ ಓದೋದು. ನಮ್ಕ ಇದೆಯಾ? ಒಂದು ಸ್ಟೂಡೆಂಟ್ಗೆ 2 pages ಕೊಟ್ರೆ 10 ಸ್ಟೂಡೆಂಟ್ಸ್ಗೆ ಎಷ್ಟು ಆ ತರ ಕೇಳಿದ್ವಿ. ನೌ ಯು ಜಸ್ಟ್ ಅಂಡರ್ಸ್ಟ್ಯಾಂಡ್ ದೇರ್ ಈಸ್ ಒನ್ ವರ್ಕ್ ಡನ್. ಸೇ ಒಂದು ಫಿಲ್ಲಿಂಗ್ ಕಾನ್ಸೆಪ್ಟ್. ಫಿಲ್ಲಿಂಗ್ ಅಂದ್ರೆ ಈಗ ವಾಟರ್ ಫಿಲ್ ಮಾಡ್ತಾ ಇದೀವಿ ಅನ್ಕೊಳ್ಳಿ. ಓಕೆ, ಸಿ ಬೆಟರ್ ಎಕ್ಸಾಂಪಲ್ ಇಸ್ ಮನೇಲಿ ಮೋಟರ್ ಆನ್ ಮಾಡ್ತೀರಾ? ಮೋಟರ್ ಆನ್ ಮಾಡಿದ್ರೆ ಏನಾಗತ್ತೆ? ನೀರ್ ತುಂಬತ್ತೆ. ಎಲ್ಲಿ ತುಂಬತ್ತೆ? ಮೇಲಿಂದ ಕೆಳಗೆ ತುಂಬತ್ತಾ, ಕೆಳಗಿನ ಮೇಲೆ ಹೋಗುತ್ತೆ? ಕೆಳಗಿಂದ ಮೇಲೆ. ಓವರ್ ಫ್ಲೋ ಆದ್ರೆ ಮೇಲಿಂದ ಕೆಳಗೆ. ಕರೆಕ್ಟ್? ಅವಾಗ ಆಫ್ ಮಾಡ್ತೀವಿ. Now just imagine, see, there is one overhead tank. See, ಮತ್ತೆ ಈ ಚಾಪ್ಟರ್ ವಾಪಸ್ ಬರ್ತೀವಿ ಸ್ಟೂಡೆಂಟ್ಸ್. ಯಾವ ಚಾಪ್ಟರ್ ಅಂದ್ರೆ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಅಲ್ಲಿ ಬರ್ತೀವಿ ಇದು. ಓಕೆನಾ? There is an overhead tank and there is a sump. ಸಂಪ್ ಅಲ್ಲಿ ಏನಿರುತ್ತೆ? ನೀರ್ ತಾನೆ, ಜ್ಯೂಸ್ ಇರುತ್ತೆ. ಕರೆಕ್ಟಾ? Now there is a pipe which pumps the water from lower level to upper level. Motor on ಮಾಡ್ತೀವಿ. You have all the physics to pull from above gravity to reach the upper. ಈಗ just imagine ಮಾಡ್ಕೊಳ್ಳಿ ಸ್ಟೂಡೆಂಟ್ಸ್. I know a fact. ಏನ್ ಫ್ಯಾಕ್ಟ್ ಗೊತ್ತು ಅಂದ್ರೆ ಈ ಕಂಪ್ಲೀಟ್ ಖಾಲಿ ಇದೆ ಅನ್ಕೊಳ್ಳೋಣ. ಇದು ಓವರ್ ಹೆಡ್ ಟ್ಯಾಂಕ್. ನಾನು 1 hour ಮೋಟರ್ ಹಾಕಿದ್ರೆ ಕಂಪ್ಲೀಟ್ ಟ್ಯಾಂಕ್ ತುಂಬತ್ತೆ ಅಂತ ನನಗೆ ಗೊತ್ತು. It's a information or a data I know.
ಇವ್ರ ಮನೆ ಸಂಪು, ನೀರಿದೆ. We are turning on the motor and we know that the water is completely filled by that motor in how many hours? 1 hour. You just think. ನಾನೀಗ 1 hour ಆನ್ ಮಾಡ್ತೀನಿ ಮೋಟರ್. ಸೊ ವಿಲ್ ದ ವಾಟರ್ ಬಿ ಫುಲ್ ಇನ್ ದ ಓವರ್ ಹೆಡ್? ಫುಲ್ ತುಂಬಿಕೊಡುತ್ತೆ. ಈಗ ನಾನೇನ್ ಮಾಡ್ತೀನಿ, 1 hour ಮೋಟರ್ ಆನ್ ಮಾಡಲ್ಲ. ಐ ಓನ್ಲಿ ಗೋ ವಿತ್ half hour. Half hour ಅಂದ್ರೆ ಎಷ್ಟು ಮಿನಿಟ್ಸ್? 30 minutes. 30 minutes ಆನ್ ಮಾಡ್ತೀನಿ. ಸೊ ಎಷ್ಟು ಟ್ಯಾಂಕ್ ತುಂಬಿರುತ್ತೆ? ಆಬ್ವಿಯಸ್ಲಿ ಕರೆಕ್ಟಾ? ಆಬ್ವಿಯಸ್ಲಿ ಅರ್ಧ ತುಂಬಿಕೊಡುತ್ತೀವಿ, ಕರೆಕ್ಟ್ ಅಲ್ವಾ? ಆಯ್ತು, ಒಂದು ಕೆಲಸ ಮಾಡ್ತೀನಿ. ಐ ಜಸ್ಟ್ ಗೋ ವಿತ್ 15 minutes. 15 minutes ಅಂದ್ರೆ ಎಷ್ಟು ಮತ್ತೆ ಟ್ಯಾಂಕ್? ಕಾಲ್ ಭಾಗ. ಇಲ್ಲಿ ಹೆಂಗೆ ಹೇಳೋದು? ಕಾಲು ಕೈ ಅಂತ ಹೇಳಕ್ ಆಗಲ್ವಲ್ಲ ಫ್ರಾಕ್ಷನ್ ಅಲ್ಲಿ. 1/4. 1/4 ಆಫ್ ದ ಟ್ಯಾಂಕ್, ಕರೆಕ್ಟಾ? ಕಾಲು kg ಕೊಡಿ ಅಂದ್ರೆ ಅವನೇನ್ ಮಾಡ್ತಾನೆ? 250 grams ಹಾಕ್ತಾನೆ. 250 ಅಂದ್ರೆ 1/4. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಈಗ 10 minutes. ಅರ್ಥ ಆಯ್ತಾ? 1/2 ಅಂದ್ರೆ 30 minutes ಇದೆ. 10 minutes ಹಾಕಿದೆ. ಇನ್ನೂ ಸ್ಟ್ರೇಂಜ್, 1 ನಿಮಿಷ ಹಾಕಿದೆ, ಎಷ್ಟು ತುಂಬಿರುತ್ತೆ? ಸರ್ ಒಂದ್ ಮಗ್ಗು ಸಾರ್ ಅನ್ಬೇಡಿ, ಐ ವಾಂಟ್ ಇನ್ ಕೆಪಾಸಿಟೀಸ್. ಸರ್ ಒಂದ್ ಮಗ್ ತುಂಬಿರುತ್ತೆ ಸರ್, 5 ನಿಮಿಷ ಹಾಕಿದ್ರೆ. ಮಗ್ಗು ಬಕೆಟ್ ಬೇಡ ಈಗ ನಮಗೆ. ಇಲ್ಲದ ಅಷ್ಟು ಚೆನ್ನಾಗಿ ಹೇಳಿದ್ರೆ ಹೇಳಿ ಇಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್? See the trick to fill the box. ಅದಕ್ಕೆ ಒಂದೊಂದ್ಸಲಿ ಮ್ಯಾಥ್ ನ ಚೆನ್ನಾಗಿ ಅರ್ಥ ಮಾಡ್ಕೋಬೇಕು. ಇಲ್ದಿರೋ ಕ್ವಶನ್ ಎಲ್ಲ ಕೇಳ್ಬಿಟ್ಟು ಹೇಳೋದು, ಥೂ ಯಾಕಾದ್ರೂ ಇದನ್ನ ಕೇಳೋದು. ನೆಟ್ ಇದ್ದಿದ್ರೆ ಎಷ್ಟು ಈಸಿ ಅಲ್ಲ? ಆಯ್ತು, ಇನ್ನೊಂದು ಸಿನಾರಿಯೋ ಮಾಡ್ಕೊಳ್ಳೋಣ ಸ್ಟೂಡೆಂಟ್ಸ್. ಜಸ್ಟ್ ಇಮ್ಯಾಜಿನೇಷನ್ ಕಾಸು ಕೊಡ್ಬೇಕಾ? ಮೇಲ್ಗಡೆ ಟ್ಯಾಂಕ್ ಇದೆ. ಐ ನೋ ಟು ಕಂಪ್ಲೀಟ್ ಫಿಲ್ ಮಾಡಕ್ಕೆ 3 hours ತಗೊಳ್ತು ಅನ್ಕೊಳ್ಳಿ, ಸ್ವಲ್ಪ ಜಾಸ್ತಿ ದೊಡ್ಡ ಟ್ಯಾಂಕ್ ಅಥವಾ ಮೋಟರ್ ಕೆಪಾಸಿಟಿ ಸಣ್ಣದು. ಓಕೆ, 3 hours ತಗೊಳುತ್ತೆ. ಐ ವಾಂಟ್ ಟು ಫಿಲ್ ಹಾಫ್ ಆಫ್ ದ ಟ್ಯಾಂಕ್. ಸೊ ಎಷ್ಟೊತ್ತು ಮೋಟರ್ ಆನ್ ಮಾಡಬೇಕು? I want to fill half of the tank. How many hours I have to turn on the motor? 1.5 hours, 90 minutes. ಇಲ್ಲ ನೀವು ಇನ್ನೂ ಒಂದು ಕೆಲಸ ಮಾಡಿ, 3 hours ಬಗ್ಗೆ ತಲೆ ಕೆಡಿಸ್ಕೊಬೇಡಿ. 3 hours ಅಂದ್ರೆ ಎಷ್ಟು ಮಿನಿಟ್ಸ್? 180 minutes. ಇದನ್ನ ಹಾಫ್ ಮಾಡಿ ಅಷ್ಟೇ, ಕರೆಕ್ಟ್ ತಾನೆ? ಆಯ್ತು. ಈಗ 1/4 ಆಫ್ ದ ಟ್ಯಾಂಕ್ ಫಿಲ್ ಮಾಡಬೇಕು ಅಂದ್ರೆ ಅದೇ ನೀವು ಹೇಳಿದ್ರೆ ಕಾಲು ಭಾಗ ತುಂಬಿಸ್ಬೇಕು. ಅಂದ್ರೆ ಎಷ್ಟು ಮಿನಿಟ್ಸ್ ನಾನು ಮೋಟರ್ ಆನ್ ಮಾಡಬೇಕು? 60. Is it 60? 60 ಅಂದ್ರೆ 1/3 ಆಗತ್ತೆ. ಇಲ್ಲೇನ್ ವ್ಯಾಪಾರ ಮಾಡ್ತಿದೀವಿ, 50 ರೂಪಾಯಿ ಕೊಡು, 60 ರೂಪಾಯಿ ಕೊಡು ಅಂತ. ಈ ಕಡೆಯಿಂದ ಯಾರು ಆನ್ಸರ್ ಹೇಳ್ತಿಲ್ಲ. ಭುವನ್, ಸಚಿನ್, ಈ ಕಡೆ ಸ್ವರ, ಅವನೀಶ್. ಮೋಟರ್ ಯಾಕದ್ ಬೇಡ ಅಂತೀರಾ ನೀವು? ಬೆಸ್ಟ್ ಅಲ್ಲ ಚಾಯ್ಸ್. ಸುಟ್ ಹಾಕ್ಬೋಣ ಬಿಡಿ ಸರ್. ಮಾತಾಡಿ ಎಲೆಕ್ಟ್ರಿಸಿಟಿ ಚಾರ್ಜ್ ಹೋಗ್ತಿದ್ದೀರಲ್ಲ, ಕರೆಂಟ್ ಜಾಸ್ತಿ ಪಾಸ್ ಮಾಡ್ಬಿಡಿ ಡಬ್. ಸರ್ ನೀರೇ ತುಂಬಿಲ್ಲ ಸರ್, ಈ ತರ ಪ್ರಾಬ್ಲಮ್ ಅಂದ್ರೆ ಕನ್ಕ್ಲೂಷನ್. ಅದೊಂದು ಜೋಕ್ ಇತ್ತು ಗೊತ್ತಾ? ಅದ್ಯಾವುದೋ ಕ್ರಿಕೆಟ್ ಬಗ್ಗೆ ಎಸ್ಸೆ ಬರೀರಿ ಅಂದ್ರೆ ಮಳೆ ಬಂತು, ಕ್ರಿಕೆಟ್ ಸ್ಟಾಪ್ ಆಯ್ತು. ಯು ಆರ್ ಡನ್ ವಿತ್ ದ ಸ್ಟೋರಿ. ಇಲ್ಲಾಂದ್ರೆ ಮಳೆ ಬಂದಿರ್ಲಿಲ್ಲ ಅಂದ್ರೆ ಕ್ರಿಕೆಟ್ ಹಂಗ ಆಡ್ತಾರೆ, ಹಿಂಗ ಆಡ್ತಾರೆ, ಇಷ್ಟು ಜನ ಕೂತ್ಕೊಂಡು ನೋಡ್ತಾರೆ, 2 ಪ್ಲೇಯರ್ಸ್ ಇರಬೇಕು, ಅಂಪೈರ್ ಇರಬೇಕು, ಬಾಲ್ ಆ ಕಡೆ ಈ ಕಡೆ ಬಂದಂಗೆ ಎಸಿಬೇಕು. ಎಸೆಯೋದೇ ಬೇಡ. ಈಗ ಫೋನ್ ಬಂದು ಹೊಡಿತಾನ, ನಮ್ಗೆ ಕ್ರಿಕೆಟ್ ಇಷ್ಟ, ಈಗ ಬೇಡ, ಈಗ ಮಳೆ ಬರ್ಲಿಲ್ಲ, ಈಗ 2 ರೂಪಾಯಿ. You understood the logic of the question? I want to fill the tank 1/4. ನೀವೆಲ್ಲ ಪ್ರೈಮರಿ ಸ್ಕೂಲ್ ಓದಿದ್ದೀರಾ? ಅಲ್ಲಿ ಈ ತರ ಯೂಶಲಿ ಒಂದು ಬಾಕ್ಸ್ ಬರ್ಸ್ತಿದ್ರು. ಏನಂದ್ರೆ ಯೂನಿಟರಿ ಮೆಥಡ್ಗೆ ಇಷ್ಟಿಕ್ ಅಷ್ಟಾದ್ರೆ ಇಷ್ಟಿಕ್ ಎಷ್ಟು ಅಂತ ಕೇಳಿದೀರಾ? ಸಿ ವೆರಿ ಸಿಂಪಲ್ ಸ್ಟೂಡೆಂಟ್ಸ್. In 180 minutes, it fills the complete tank 1. And you want to fill 1/4 of the tank in how many minutes? So ಏನ್ ಮಾಡ್ತೀರಾ ಇದನ್ನ? ಕ್ರಾಸ್ ಮಲ್ಟಿಪ್ಲೈ ತಾನೆ. ನಾವ್ ಕೇಳ್ವಪ್ಪ, 1 ಪೆನ್ಗೆ 10 rupees ಆದ್ರೆ 3 ಪೆನ್ಸ್ಗೆ ಎಷ್ಟು? ಅದೇ ಈ ತರ ಕ್ವಶನ್ ನಾನು ಕೇಳ್ತಾ ಇರೋದು. ಬಟ್ ಇಟ್ಸ್ ಅ ವಾಟರ್ ಪ್ರಾಬ್ಲಮ್.
ಏನಾಯ್ತು ಈಗ 180 ಸರ್ into 2.5 ಬರ್ತದೆ 1/4 is equal to x. ಈಗ x ಏನಾಗುತ್ತೆ 180 by 4. Of course it might not be exactly divisible, but ಅಷ್ಟು ನಿಮಿಷ ಹಾಕ್ಬೇಕು ಕರೆಕ್ಟಾ. ಈಗ ಫಾರ್ ಎಕ್ಸಾಂಪಲ್ 0.2 ಅಂದ್ರೆ 30 ಸೆಕೆಂಡ್ಸ್ ಹೋಗ್ಬೇಕಾಗುತ್ತೆ. ಡೆಸಿಮಲ್ಸ್ ಅಂದ್ರೆ ಮಿನಿಟ್ಸ್ ಅಲ್ಲಿ ಸೆಕೆಂಡ್ಸ್ ಹೋಗ್ತೀವಿ. ಬಟ್ ಡಿಡ್ ಯು ಅಂಡರ್ಸ್ಟ್ಯಾಂಡ್ ದ ಲಾಜಿಕ್? ಯು ಅಂಡರ್ಸ್ಟುಡ್ ದ ಲಾಜಿಕ್? ಸೊ ಈಗ ಇಲ್ಲೂ ಅದೇ ಲಾಜಿಕ್ ಯೂಸ್ ಮಾಡ್ಬೋದು. ಹಂಗಂದ್ರೆ ಹೆಂಗ್ ಲಾಜಿಕ್? 1 ಅವರ್ಗೆ ನಾನು ಏನ್ ಮಾಡ್ತೀನಿ 60 ಮಿನಿಟ್ಸ್ ಕನ್ವರ್ಟ್ ಮಾಡ್ತೀನಿ. 60 ಮಿನಿಟ್ಸ್ಗೆ 1 ಕಂಪ್ಲೀಟ್ ಟ್ಯಾಂಕ್ ಫಿಲ್ ಮಾಡಬಹುದು. ಅಂದ್ರೆ 10 ಮಿನಿಟ್ಸ್ ಎಷ್ಟು ಕರೆಕ್ಟಾ? ಸೊ ಏನ್ ಮಾಡಿ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ 6 ಮಿನಿಟ್ಸ್ ಅಂದ್ರೆ 10 ಮಿನಿಟ್ಸ್ಗೆ ಎಷ್ಟು ಲೋಡ್ ಮಾಡ್ಬೋದು ನಾನು? ಐ ಕಾಲ್ ದಿಸ್ ಆಸ್ ಎಕ್ಸ್. ಅಂದ್ರೆ 1/6 ಆಫ್ ದ ಟ್ಯಾಂಕ್ ನ ಫಿಲ್ ಮಾಡಬಹುದು. ವಿಲ್ ಯು ಅಗ್ರಿ? 1/6 of the tank means what? Complete portion 1. ಅದರಲ್ಲಿ 1/6 portion. ಅಂದ್ರೆ you divide the tank into 6 equal parts. ಆ 6 equal parts ಅಲ್ಲಿ 1 part ನ 10 minutes fill ಮಾಡು. 20 minutes ಗೆ 2/6. 30 minutes ಗೆ 3/6. 3/6 ಅಂದ್ರೆ ಏನಾಯ್ತು? ಹಾಫ್ ಬಂತ ಇವರು? ಅರ್ಥ ಆಗ್ತಿದ್ಯಾ? ಸೊ ಈಗ 1 minute ಗೂ ಹೇಳ್ಬೋದಾ? 1 minute ಹೆಂಗ್ ಮಾಡ್ತೀರಾ ಸ್ಟೂಡೆಂಟ್ಸ್? ಇಸ್ ಇಟ್ 1/60th? ಅಂದ್ರೆ ಒಂದು ಟ್ಯಾಂಕ್ ನ ಎಷ್ಟು ಸಪರೇಟ್ ಮಾಡಬೇಕು? 60. ಆ 60 1 ಪಾರ್ಟ್ ತುಂಬುತ್ತೆ, 1 ಮಗ್ಗಲ್ಲ. ಅರ್ಥ ಆಯ್ತಾ? ಯು ಅಂಡರ್ಸ್ಟುಡ್ ದ ಲಾಜಿಕ್ ಫ್ಲೋ? ಏನ ಡೌಟ್ ಇದೆಯಾ? ಈಗ ಇನ್ನೂ ಓಡಾಯಿಸಿತ್ತು ಇಲ್ಲೇನೋ. ಅಫ್ಕೋರ್ಸ್ ಇಲ್ಲಿ ತನಕ ಒಂದ್ ಸ್ವಲ್ಪ ಕಾಮನ್ ಸೆನ್ಸ್ ಅಲ್ಲಿ ಚೆನ್ನಾಗಿ ಮಾಡಿದ್ವಿ. ಈಗ ಏನೋ ಇಲ್ಲಿ ಒಂದ್ ಸ್ವಲ್ಪ ಮ್ಯಾಥ್ ಅರ್ಥ ಆಯ್ತು. ಈಗ ಎಕ್ಸ್ ಮಿನಿಟ್ಸ್ಗೆ ಎಷ್ಟು ತುಂಬುತ್ತೆ? ಐ ರಿಪೀಟ್ ದ ಕ್ವಶನ್. 1 ಅವರ್ಗೆ ಫುಲ್ ತುಂಬುತ್ತೆ, 30 ಮಿನಿಟ್ಸ್ಗೆ ಹಾಫ್, 15 ಮಿನಿಟ್ಸ್ಗೆ 1/4, 10 ಮಿನಿಟ್ಸ್ಗೆ 1/6, 1 ಮಿನಿಟ್ಗೆ 1/60th. ಎಕ್ಸ್ ಮಿನಿಟ್ಸ್ಗೆ ಸರ್ 1/x ಸರ್. not 1/x. You're close. See, ಈ ಲಾಜಿಕ್ ಯೂಸ್ ಮಾಡಿ ಸ್ಟೂಡೆಂಟ್ಸ್. ಯೂನಿಟರಿ ಮೆಥಡ್ ಅಂತ ಎಲ್ಲೋ ಕಲ್ತಿದ್ದೀರಾ? ಟೆಕ್ಸ್ಟ್ ಬುಕ್ ಕೂಡ ಕೇಳಲೇಬಿಡ್ಲ. ಎಷ್ಟು ಈ ತರ ಇರ್ಲಿಲ್ವಾ ಯೂನಿಟರಿ ಮೆಥಡ್? ಈ ತರ ಕಾಸ್ಟ್ ಆಫ್ ದಿಸ್ ದಿಸ್ NCERT syllabus ratio and proportion ಸಿಗಾಕಂತ ನೋಡಿ. ಸರ್ ವಾಯ್ಸ್ ಇಸ್ ಲೋ ಸರ್. wait Yes, sir. ಸಾಕ್ಷಿ ತೆಗಿತಾ ಇದೀನಿ. ಓದಿದೀರಾ ಇಲ್ವಾ? ಇದು ಓದಿಲ್ವನ್ರ ರೇಷಿಯೋ ಅಂಡ್ ಪ್ರಪೋರ್ಷನ್ ಅಂತ ಚಾಪ್ಟರ್? Sir, you are Sir, your inaudible. voice is low. We can't hear you. ಈ ಚಾಪ್ಟರ್ ಓದಿಲ್ವಾ ರೇಷಿಯೋ ಅಂಡ್ ಪ್ರಪೋರ್ಷನ್? ಓದಿದ್ದೇವೆ ಸರ್. 8th ಡೌಟ್ 6th 7th ಅಲ್ಲಿ ಏನಾದ್ರು ಇರ್ಬೋದಾ? ಲಾಕ್ ಡೌನ್ ಇತ್ತ 7th ಅಲ್ಲಿ ಇರ್ತಾನಿದ್ದು. ಈಗ ಅರ್ಥ ಆಯ್ತಾ? ಕೋವಿಡ್ ಬರೀ ಮನುಷ್ಯಗಳಿಗಿಲ್ಲ, ತಲೆಗೂ ಹೊಡಿತಿಲ್ಲ ನಮ್ಗೆ. ಇದೇ ಕಂಡ್ರು ರೇಷಿಯೋ ಅಂಡ್ ಪ್ರಪೋರ್ಷನಲ್ ಯೂನಿಟರಿ ಮೆಥಡ್. ಇಲ್ಲೂ ಇದೆ ಅಲ್ಲ, ಸ್ಪೀಡ್ ಡಿಸ್ಟೆನ್ಸ್ ಬೈ ಟ್ರಾವೆಲ್. ರಾಮ ಮಲ್ಕುತ್ಕೊಂಡು ನೋಡ್ತಾ ಇದ್ದಾರೆ ನೋಡಿ, ಏನೋ ಸರ್ ಓಡಿಸ್ತಾ ಇದ್ದಾರೆ. ವರ್ಲ್ಡ್ ವಿನ್. ಓಕೆ, ವಿ ವಿಲ್ ನಾಟ್ ವರಿ ಅಬೌಟ್ ಇಟ್. ಬಟ್ ನೌ ಡಿಡ್ ಯು ಗೆಟ್? Or shall I explain in more way? ಇನ್ನೂ ಬೇಕಾ ಎಕ್ಸಾಂಪಲ್ಸ್ ಬೇಕಾ? ಕನ್ಸ್ಟ್ರಕ್ಟಿವ್ ಎಕ್ಸಾಂಪಲ್ಸ್
ಓಕೆ ನೋಡಿ, see, understand students, I have 6 apples. ಇಲ್ಲ, I have 6 apples and the cost of 6 apples is 300 rupees. The cost of 6 apples is 300 rupees. Now I want to find what is the cost of 1 apple. Yes, Ritesh said the answer. What is the answer? 50. Is it 50 rupees? But how? Suppose 50 ಗೊತ್ತಿಲ್ಲ ಅನ್ಕೊಳ್ಳೋಣ. ನಾವೇನ್ ಮಾಡ್ತೀವಿ ಯೂಶಲಿ? ಇದ್ದೇ ಇದಾರಲ್ಲ, ನೈಸ್ ವೇರಿಯಬಲ್ ಎಕ್ಸ್. ಕ್ರಾಸ್ ಮಲ್ಟಿಪ್ಲೈ ಸ್ಟೂಡೆಂಟ್ಸ್. ಕ್ರಾಸ್ ಮಲ್ಟಿಪ್ಲೈ ಅಂದ್ರೆ ಎಕ್ಸ್ ಇಂಟು 6 ಅಂದ್ರೆ ಏನಾಗುತ್ತೆ? 6x 300 ಇಂಟು 1 300. ಸೊ x ಏನಾಗುತ್ತೆ? 300 by 6 becomes 50. Correct? So the cost of 1 apple is 50 ಅಂತ ಗೊತ್ತಾಯ್ತು. ಈಗ I complicate the problem. I know the cost of 6 apples is 300 rupees. And what is the cost of 19 apples? Understood the question? One Yes, apple is easy ಹೇಳಕ್ಕೆ. ಹೆಂಗೆ? 50 rupees. ಈಗ 19 apples ಬಂತು. But still it is easy. ಯಾಕೆ? 1 apple ದುಡ್ಡು ಗೊತ್ತಲ್ಲ. ಎಷ್ಟು 1 apple ಗೆ? 50. So 19 into 50 ನಾ? 19 into 50 ಆಯ್ತಾ? ಎಷ್ಟು 19 into 50? 19 ಪೈಸಾ ಎಷ್ಟು? 850. Is it 850? ನೀವು 10th 950. Sir, 950. ನಾನು ಎಷ್ಟು ಹೇಳಿದೆ? Sir, 850. ಯಾಕೆ ಹೇಳಿ 850 ಹೇಳಿದ್ದು? ಅಷ್ಟೊಂದು ಆಪಲ್ ತಗೋತಿದ್ದೀರಾ ಅಂತ 100 ರೂಪಾಯಿ ಡಿಸ್ಕೌಂಟ್. Will you agree? 19 apples cost is 950. But without knowing this, ಅಂದ್ರೆ without knowing this, can you tell? The idea is still same. ಇದನ್ನ ನಾವೇನ್ ಅನ್ಕೊಳ್ಳೋಣ? ಇದನ್ನೇನ್ ಅನ್ಕೊಳ್ಳೋಣ? x ಅನ್ಕೊಳ್ಳೋಣ. So cross multiply ಮಾಡಿ. Cross multiply ಮಾಡಿ ಏನಾಗುತ್ತೆ? 6x is equal to 300 into 19. So x ಹೆಂಗ್ ಸಾಲ್ವ್ ಮಾಡ್ತೀರಾ? 300 into 19 by 6, which comes out to be 950 ಬರುತ್ತೆ. ಅರ್ಥ ಆಯ್ತಾ ಹೆಂಗ್ ಬಂತು ಅಂತ? ಈ ಕಾನ್ಸೆಪ್ಟ್ ನ ನಾವು ಯೂನಿಟರಿ ಮೆಥಡ್ ಅಂತ ಕರಿತೀವಿ. ಇಷ್ಟಕ್ಕೆ ಇಷ್ಟ ಆದ್ರೆ ಅಷ್ಟಕ್ಕೆ ಎಷ್ಟು. ಕನ್ನಡದಲ್ಲಿ ಸಿಂಪಲ್ ಆಗಿ ಅಟ್ಲೀಸ್ಟ್ ಬೇಡ. ರೇಷಿಯೋ ಅಂಡ್ ಪ್ರಪೋರ್ಷನ್ ಗೆ ಇನ್ನೊಂದು ಬೆಸ್ಟ್ ಎಕ್ಸಾಂಪಲ್. ಐ ಡೋಂಟ್ ನೋ ವೆದರ್ ಯು ಕುಕ್ ಆರ್ ನಾಟ್. ಅನ್ನ ಮಾಡಕ್ ಬರತ್ತಾ ಯಾರಿಗಾರ? ರಾ ರೈಸ್ ಇಂದ ಕುಕ್ಡ್ ರೈಸ್ ಹೌ ಯು ವಿಲ್ ಡೂ? ಅಕ್ಕಿ ಹಾಕಿ ನೀರ್ ಹಾಕ್ಬೇಕು. ಎಷ್ಟು ನೀರ್ ಹಾಕ್ಬೇಕು ಅದು ಇಂಪಾರ್ಟೆಂಟ್. ಜಸ್ಟ್ ಇಮ್ಯಾಜಿನ್ 1 kg 1 ಡ್ರಾಪ್ ನೀರ್ ಬಿಟ್ಟೆ ಏನಾಗತ್ತೆ? ಅವಾಗ ಯೂಶಲಿ ಮನೆಯಲ್ಲಿ ಮದರ್ ಯೂಶಲಿ ಕುಕ್ ಮಾಡ್ಬೇಕಾದ್ರೆ ಒಂದ್ ಹೇಳ್ತಾರೆ, 1 ಲೋಟ ಅಕ್ಕಿಗೆ 2 ಲೋಟ ನೀರ್ ಹಾಕು ಅಂತ. ಕರೆಕ್ಟಾ? ಅಂದ್ರೆ the ratio is 1:2. The amount of raw rice you take the double of the water. Just imagine, I want to cook 3 raw rice cup. ಅಂದ್ರೆ ಎಷ್ಟು ವಾಟರ್ ಹಾಕ್ಬೇಕು? 6. It's easy. It's easy to convert. ಅದೇ ಇದೆ ನಾನು ಕೇಳ್ತಾ ಇರೋದು. Just imagine the correlation. ಅರ್ಥ ಮಾಡ್ಕೊಳ್ಳಿ. ಮೋಟರ್ ಅಷ್ಟೊತ್ತು ಹಾಕಿದ್ರೆ ಇಷ್ಟು ನೀರು ತುಂಬುತ್ತೆ, ಅಕ್ಕಿಗೆ ಇಷ್ಟು ನೀರು ಹಾಕಿದ್ರೆ ಕೂಗತ್ತೆ. ಅದೇ ಹೇಳ್ತಾ ಇರೋದು. ಆದ್ರೆ ನಾವೇನ್ ಮಾಡ್ತಾ ಇದೀವಿ? ವಿ ಆರ್ ವೇರಿಯಿಂಗ್. ಹೆಂಗೆ? ಅರ್ಧಂಬರ್ಧ. ಈಗ 1 ಲೋಟಕ್ಕೆ 2 ಲೋಟ ಹಾಕಿ ಅಂತಾರೆ. ಈಗ ನಿಮ್ಮಮ್ಮ ಹೇಳ್ಬೋದಿತ್ತಲ್ಲ, 1/4 ಲೋಟ ನೀರಿಗೆ 1/4 ಲೋಟ ಅಕ್ಕಿಗೆ ಎಷ್ಟು ನೀರು ಹಾಕ್ತೀವಿ? 1/4 ಲೋಟದ 2. ಕರೆಕ್ಟಾ? ಅದೇ ಅರ್ಧ. ಕರೆಕ್ಟ್. ಬಟ್ ಡಬಲ್ ಮಾಡಬೇಕು. ದಟ್ಸ್ ದ ಐಡಿಯಾ. ಅಂಡ್ ಇಟ್ ಡಿಪೆಂಡ್ಸ್. ಸೊ ಇಲ್ಲೂ ಹಂಗೆ ಇಟ್ ಡಿಪೆಂಡ್ಸ್.
ದ ಸಿಚುಯೇಷನ್ ಎಷ್ಟೊತ್ತು ಮೋಟರ್ ಹಾಕ್ತೀರಾ, ಎಷ್ಟು ತುಂಬಿಸ್ಬೇಕು ಅಂತ. ಅರ್ಥ ಆಯ್ತಾ? ಎನಿ ಡೌಟ್ ವಿತ್ ದಿಸ್? ಎನಿ ಡೌಟ್? ಓಕೆ. ನೌ ಸ್ಟೂಡೆಂಟ್ಸ್, ಕ್ಯಾನ್ ವಿ ಜನರಲೈಸ್ ದಿಸ್? ಈಗ ಏನೋ ಒಂದು ಟೈಮ್ ಕೊಟ್ಟಿದ್ದೆ. ಟೈಮ್ ಫಾರ್ ಎಕ್ಸಾಂಪಲ್ ಎಕ್ಸ್ ಅವರ್ಸ್ ಅನ್ಕೊಳ್ಳೋಣ. ಎಕ್ಸ್ ಅವರ್ಸ್ಗೆ ಈ ಟ್ಯಾಂಕ್ ಎಷ್ಟು ತುಂಬುತ್ತೆ? ಎಕ್ಸ್ ಟೈಮ್ಗೆ ಈ ಟ್ಯಾಂಕ್ ಎಷ್ಟು ತುಂಬುತ್ತೆ? 1/x portion of that tank ಮಾತ್ರ ತುಂಬುತ್ತೆ. Will you agree? Because ಇಲ್ಲಿ ನೋಡಿ 10 minutes ಅಂದ್ರೆ 1/6, 1 minute ಅಂದ್ರೆ 1/60, x ಅಂದ್ರೆ ಎಷ್ಟು? 1/60. So that we will see in the next problem. That is important. Okay, please take up the next question.